ಪರಿಸರ ದಿನಾಚರಣೆ ನರೇಂದ್ರ ಮೋದಿಜಿಯವರ NDA ಸರ್ಕಾರ 12 ವರ್ಷಗಳ ಆಡಳಿತದಲ್ಲಿ ಇಡೀ ವಿಶ್ವಮಟ್ಟಕ್ಕೆ ಭಾರತವನ್ನು ಪರಿಚಯ ಮಾಡಿದಂತಹ ಮಹಾನ್ ನಾಯಕ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು 12 ವರ್ಷಗಳ ಸಾರ್ಥಕತೆಯ ಒಂದು ಆಡಳಿತವನ್ನು ನಡೆಸಿದ್ದಾರೆ. ಈ 12 ವರ್ಷಗಳಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ಬಾರದ ರೀತಿಯಲ್ಲಿ, ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದ ರೀತಿಯಲ್ಲಿ ಭಾಳ ಅದ್ಭುತವಾಗಿ ಆಡಳಿತವನ್ನು ಮಾಡಿದಂತಹ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ 12 ವರ್ಷದ ಅಭಿವೃದ್ಧಿ ಮತ್ತು ಜನಕಲ್ಯಾಣ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಇಡೀ ನಮ್ಮ ಮಂಡಲದಲ್ಲಿ, ಗೋವಿಂದರಾಜನಗರ ಮಂಡಲದಲ್ಲಿ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ವಿ. ಭಾಳ ಅದ್ಧೂರಿಯಾಗಿ ಬೆಳಗಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭಿಸಿ ತಾಯಿಯ ಹೆಸರನ್ನು ಇಡುವ ಮುಖಾಂತರ ಆ ಒಂದು ಗಿಡವನ್ನು ಬೆಳೆಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಸುಮಾರು ಹಲವಾರು ಮನೆಗಳ ಮುಂದೆ ಒಂದು ಗಿಡ ಹಾಕುವಾಗ ಆ ಮನೆಯ ಹಿರಿಯರನ್ನು ಕರೆದು ಅವರ ಕೈಯಲ್ಲಿ ಆ ಗಿಡವನ್ನು ನೆಡೆಸಿ ಆ ಗಿಡಕ್ಕೆ ಅವರ ತಾಯಿಯ ಹೆಸರನ್ನು ಇಟ್ಟಿದ್ದೇವೆ. ಉದ್ದೇಶ ಇಷ್ಟೇ, ಇವತ್ತು ಆ ಗಿಡವನ್ನು ಅವರು ನನ್ನ ತಾಯಿಯನ್ನೆಷ್ಟು ಪ್ರೀತಿ ಮಾಡ್ತೇವೋ ಅದೇ ರೀತಿ ಆ ಗಿಡವನ್ನು ಪ್ರೀತಿ ಮಾಡ್ತಾರೆ ಅನ್ನುವ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಗಿಡಕ್ಕೆ ತಾಯಿಯ ಹೆಸರಿಡುವ ಮುಖಾಂತರ ಅದರ ವೃಕ್ಷ ಸಮೃದ್ಧಿಯನ್ನು ನಾವು ಮಾಡ್ಬೋದು. ತಮಗೆಲ್ಲರಿಗೂ ಗೊತ್ತಿದೆ, ಬೆಂಗಳೂರು ಇವತ್ತು ಕಾಂಕ್ರೀಟ್ ಜಂಗಲ್ ಆಗಿದೆ. ಮಳೆ ಬಂದರೆ ವಿಪರೀತ ಮಳೆ ಬರ್ತದೆ, ಬಂದಿಲ್ಲ ಅಂದರೆ ಮಳೆ ಬರುವುದೇ ಇಲ್ಲ. ಬಂದಂಥ ಮಳೆ ಎಲ್ಲೂ ಭೂಮಿಗೆ ಇಂಗದ ರೀತಿಯಲ್ಲಿ ಆಗಿಬಿಟ್ಟಿದೆ. ಸಂಪೂರ್ಣವಾಗಿ ಕಾಂಕ್ರೀಟ್ಮಯ ಆದಂಥ ಕಾರಣ ಇವತ್ತು ನಾವು ಮತ್ತಷ್ಟು ಹೆಚ್ಚಿನ ಗಿಡವನ್ನು ಬೆಳೆಸಬೇಕಾಗುತ್ತೆ, ಮರವನ್ನು ಬೆಳೆಸಬೇಕಾಗುತ್ತೆ. ಆದ್ದರಿಂದಾಗಿ ಆ ಗಿಡವನ್ನು ಹಾಕಿ ಸಂರಕ್ಷಣೆ ಮಾಡಿ ಆ ಮರವಾಗಿ ಬೆಳೆದಾಗ ಹಕ್ಕಿ ಪಕ್ಷಿಗಳಿಗೂ ಅದರಲ್ಲಿ ಆಹಾರ ಸಿಗುತ್ತೆ. ಆದ್ದರಿಂದಾಗಿ ಇವತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡೋ ಮುಖಾಂತರ ನರೇಂದ್ರ ಮೋದಿಜಿಯವರ 12 ವರ್ಷದ ಜನಮನ್ನಣೆ ಪಡೆದಂಥ ಸರ್ಕಾರದ ವಿಶ್ವಾಸ ಮತ್ತು ಅಭಿವೃದ್ಧಿಯ ಜನಕಲ್ಯಾಣ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಿದ್ದೇವೆ. ಈ ಕಾರ್ಯಕ್ರಮ ನಿರಂತರವಾಗಿ ಪ್ರಾರಂಭವಾಗಿದೆ. ಇನ್ನು 1 ತಿಂಗಳುಗಳ ಕಾಲ ಕಳೆದ 5 ಕಾರ್ಯಕ್ರಮಗಳನ್ನು ನಮಗೆ ಪಕ್ಷ ಕೊಟ್ಟಿದೆ. ಈ 5 ಕಾರ್ಯಕ್ರಮಗಳಲ್ಲಿ ಮುಂದಿನ ಕಾರ್ಯಕ್ರಮ ನಮ್ಮ ಯೋಗ ಡೇ ಕಾರ್ಯಕ್ರಮ ಇದೆ. ಯೋಗವನ್ನು ಇಡೀ ವಿಶ್ವಕ್ಕೆ ಪರಿಚಯ ಮಾಡಿದಂಥ ಮಹಾನ್ ನಾಯಕ ನರೇಂದ್ರ ಮೋದಿಜಿಯವರು. ಈ ಕಾರ್ಯಕ್ರಮವನ್ನು ಇದೇ ತಿಂಗಳ 21ರಂದು ಸಹ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದಾಗಿ ಇವತ್ತಿನ ಈ ವಿಶ್ವ ಪರಿಸರ ದಿನಾಚರಣೆಯಲ್ಲಿ ಪಾಲ್ಗೊಂಡ ಎಲ್ಲ ನಾಯಕರುಗಳಿಗೆ, ಎಲ್ಲ ಅಭಿಮಾನಿಗಳಿಗೆ ಮತ್ತೊಮ್ಮೆ ನಾನು ವಿಶ್ವ ಪರಿಸರ ದಿನಾಚರಣೆಯ ತಾಯಿಯ ಹೆಸರನ್ನಿಟ್ಟಂಥ ಎಲ್ಲ ಮಹನೀಯರಿಗೆ ನಾನು ಮತ್ತೊಮ್ಮೆ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ.